ಅತ್ತೆ, ಕಾಫಿ ಏನಾದ್ರೂ ತಂದ್ಕೊಡ್ಲಾ ನಿಮ್ಗೆ? ಏನು ಯಾವಾಗ್ಲೂ ಇಲ್ದಿರೋ ಹೊಸ ಬದಲಾವಣೆ? ಪರಿಸ್ಥಿತಿ ಪ್ರಕಾರ ಮನುಷ್ಯರು ಬದಲಾಗ್ತಾರಲ್ವೇನ್ರಿ? ಅತ್ತೆ ಕುಟುಂಬದ ಬಗ್ಗೆ ಇಷ್ಟು ಯೋಚಿಸ್ತಿರ್ಬೇಕಾದ್ರೆ ನಾನ್ ಅತ್ತೆ ಬಗ್ಗೆ ಯೋಚಿಸ್ಬಾರ್ದಾ ಹೇಳಿ? ಇರಿ ಅತ್ತೆ, ನಾನು ಹೋಗಿ ಕಾಫಿ ತಗೊಂಬರ್ತೀನಿ. ಬನ್ನಿ ಅತ್ತೆ. ಬಾವಾ, ನಾನ್ ಯಾವಾಗ ಕೂಗಾಡಿ ಕಿರ್ಚ್ತೀನಿ ಅಂತ ಅವರು ಕಾಯ್ತಾ ಕೂತಿದ್ದಾರೆ. ಇವತ್ತು ಅವ್ರಗಳ ಕೂಗಾಡೋದನ್ನ ನಾವು ಕೇಳ್ಬೇಕು. ಕೇಳಿಸ್ಕೊಳ್ಳೋಣ. ಬಾವಾ, ಇಟ್ ಬಂದ್ಯಾ? ಇಟ್ಟಿದ್ದೀನಿ. ಈಗ ಯಾರು ಒಳಗಡೆ ಹೋಗ್ತಾರೋ ಅವ್ರು ಕಿರ್ಚೋದು ನಮಗೆ ಕೇಳಿಸುತ್ತೆ. ಹಾಗಾದ್ರೆ ಕೆಳಗಿರೋರ್ನ ಈ ರೂಮ್ ಒಳಗಡೆ ಕಳಿಸ್ಬೇಕು. ಅವರು ರೂಮ್ಗೆ ಹೋಗ್ಬೇಕು ಅಂದ್ರೆ ನಾವು ಕೆಳಗಡೆ ಹೋಗ್ಬೇಕು. ಈಗ ನಾವು ಹಳೆ ಸಾಂಬ್ರಾಣಿ ಇಟ್ಕೊಂಡು ಕೆಳಗಡೆ ಹೋಗೋಣ. ಅದನ್ನ ನೋಡಿ ಅವ್ರು ಬದಲಾಯಿಸಿರೋದು ಅಂದ್ಕೊಂಡು ಆಚೆ ಇದ್ರೆ ಎಲ್ಲಿ ಅವ್ರಿಗೆ ಹುಚ್ಚ ಹಿಡಿಯುತ್ತೋ ಅಂತ ಅವರೇ ಈ ರೂಮ್ ಒಳಗಡೆ ಬರ್ತಾರೆ. ಇನ್ಯಾಕ್ ತಡ ಮಾಡ್ತಿದ್ಯಾ ಬಾವಾ? ಹೋಗೋಣ ನಡಿ. ಬಾ. ಕಾಫಿ ರೆಡಿ. ತಗೊಳ್ಳಿ ಅತ್ತೆ, ತಗೊಳ್ಳಿ. ನೀವು ಕೂಡ ತಗೊಳ್ಳಿ. ಇವ್ರ್ಯಾಕ್ ಸಾಮ್ರಾಣಿ ನೀಲ್ ತಗೊಂಬರ್ತಿದ್ದಾರೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ವಿಷಯ ಏನಾದ್ರೂ ಗೊತ್ತಾಯ್ತಾ? ದೇವಾಂಶ್, ಒಂದು ನಿಮಿಷ ಇರು. ನಂಗೆ ಆ ಥರ ಯಾವುದೇ ಅಲರ್ಜಿ ಇಲ್ಲ. ಆದರೆ ನಿಮ್ಮಿಬ್ರು ಪ್ರೈವೇಟ್ ಸ್ಪೇಸಲ್ಲಿ ನಾನಿದ್ದೇನು ಮಾಡಲಿ? ನಾನು ಹೊರಡ್ತೀನಿ. ದೇವಾಂಶ್, ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಸಂತೋಷವಾಗಿದ್ರೆ ಕೆಲವ್ರಿಗೆ ನೋಡಿ ಸಹಿಸ್ಕೊಳ್ಳೋದಕ್ಕಂತೂ ಆಗಲ್ಲ. ಹೋಗಿ ಹೋಗಿ. ನಿಮ್ ಖುಷಿ ನೋಡಕ್ಕಾಗ್ದೆ ಅಲ್ಲ, ರಾಜನ್ ಥರ ಇರ್ತಿದ್ದ ನನ್ ಮೈದ್ನ. ಈಗ ಹೆಂಡತಿ ದಾಸನಾಗಿರೋದ್ ನೋಡೋಕಾಗ್ದೆ ಇಲ್ಲಿಂದ ನಾವು ಹೋಗ್ತಿದೀವಿ. ಈಗ ನೋಡಿ ಅತ್ತೆ, ಇದು ದೇವಾಂಶ್ ಪರಿಸ್ಥಿತಿ. ನೀವು ಇಲ್ಲಿ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಬನ್ನಿ ಹೋಗೋಣ. ಸೊಸೆ ಮಗ ಖುಷಿಯಾಗಿರೋದನ್ನ ನೋಡೋದಕ್ಕೆ ಯಾವ ತಾಯಿಗಾದ್ರೂ ಆಸೆ ಆಗತ್ತೆ. ನೋಡಕ್ಕಾಗಲ್ಲ ಅಂದ್ರೆ ಹೋಗು. ನೀವಿಲ್ಲೇ ಇರ್ತೀರಲ್ವಾ, ಇಲ್ಲೇ ಇರಿ. ನೀವಿಲ್ಲೇ ಕೂತ್ಕೊಳ್ಳಿ. ಅಮ್ಮ, ನೀವು ಮಾಡ್ಬೇಕಾದ್ರೆ ದೇವ ಮಾಡೋದೇನಮ್ಮ? ನೀವೇ ಮಾಡ್ಬೋದಲ್ಲಮ್ಮ. ದೇವ ಒಂಥರ ಯೋಚನೆ ಮಾಡಿದ್ರೆ ನೀವೊಂಥರ ಯೋಚನೆ ಮಾಡ್ತೀರಾ. ಇನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ? ಅವ್ರವ್ರ ಮಕ್ಕಳು ಅವ್ರಿಗೆ ಹೆಚ್ಚಲ್ವಮ್ಮ. ನಾನಿಲ್ಲ ಅಂತ ಹೇಳ್ತಿಲ್ಲಪ್ಪ. ಹಾಗೆ ನನ್ನ ಮಗ ನನಗೆ ಮುಖ್ಯ. ನನ್ನ ಮಗನ್ನ ಕಾಪಾಡ್ಕೊಳ್ಳೋದಕ್ಕೆ
ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋಕ್ ಸಿದ್ಧ. ಅವನ ಮಗುನ ನಾನು ಒಪ್ಕೊಳ್ಳಲ್ಲ. ಕೌಸಲ್ಯ, ನಿಲ್ಲು ಕೌಸಲ್ಯ. ಕೌಸಲ್ಯ, ಎಲ್ರೂ ಹೊರಟೋದ್ರು. ನಿನ್ ವೀಲ್ ಚೇರ್ ಗಂಡ ಒಬ್ನೇ ಇರೋದು. ಇರ್ಲಿ ಬಿಡು, ಇದ್ರಿಂದಾದ್ರೂ ಹುಚ್ಚೇರಿ ಆ ಹುಚ್ಚಿಂದ ಹುಚ್ಚು ಶಕ್ತಿ ಬಂದು ಕಾಲ್ ಸರಿ ಹೋಗುತ್ತೋ ಏನೋ ನೋಡೋಣ. ದೇವಾಂಶ್, ಅಮ್ಮನ ಮಾತು ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿಧಾನವಾಗಿ ಅವರೇ ಅರ್ಥ ಮಾಡ್ಕೋತಾರೆ. ಪರವಾಗಿಲ್ಲ ಅಣ್ಣ, ಅರ್ಥ ಮಾಡ್ಕೊಳ್ಳೋಕೆ ನೀನಾದ್ರೂ ಇದೆಯಲ್ಲ, ಅಷ್ಟು ಸಾಕು. ಸ್ವಲ್ಪ ದಿನ ಆದ್ಮೇಲೆ ಮಗು ಮನೆಗೆ ಶಾಪ ಅಲ್ಲ ವರ ಅಂತ ಅವರೇ ಅಕ್ಸೆಪ್ಟ್ ಮಾಡ್ಕೋತಾರೆ. ಬಾವಾ, ಇವರು ರೂಮ್ ಒಳಗಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇಲ್ಲೇ ಬಗೆ ಬಗೆ ನೋಡ್ತಿದ್ದಾರಲ್ಲ. ಸ್ವಲ್ಪ ಏನು, ಪೂರ್ತಿ ಹಾಕ್ಬಿಡ್ತೀನಿ. ಮನೆ ತುಂಬ ಹೊಗೆ ತುಂಬ್ಕೊಂಡ್ಬಿಡ್ಬೇಕು.